ವಿಷಕಾರಿಯಾಗಿರೋ ಅಂಶಗಳು ಡೆಪಾಸಿಟ್ ಆಗಿರುತ್ತೆ ರಾತ್ರಿ. ಅಂದರೆ ಮಲದ್ವಾರದ ಮೂಲಕ, ಮೂಗಿನ ಮೂಲಕ, ಕಣ್ಣಿನ ಮೂಲಕ ನಮ್ಮ ಶರೀರ ಏನಾಗಿರ್ತದೆ ಅಂದರೆ ವಿಷವನ್ನು ಹೊರಗೆ ಹಾಕಲಿಕ್ಕೆ ವೆರಿಕೋಸ್ ವೇನ್ ಬರೋದು, ಪಿತ್ತಕೋಶದ ಕಲ್ಲು, ಗರ್ಭಕೋಶದಲ್ಲಿ PCOD, PCOS ಅವ್ರಿಗೆ ಸುಮಾರು 60ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಹಾರ್ಟು, ಬ್ರೈನು ಇವೆಲ್ಲ ಬ್ಲಾಕ್ ಆಗೋದು ಇನ್ಫ್ಲಮೇಷನಿಂದಾನೆ. ಕಜ್ಜಿ, ಹುಳುಕಡ್ಡಿ, ತುರಿಕೆ, ಬಿಸಿ ಬಿಸಿ ನೀರಲ್ಲಿ ಸೇವನೆ ಮಾಡ್ತಾರೆ, ಅದಂತೂ ಅತ್ಯಂತ ವಿಷ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಈ ತಪ್ಪು ತಿಳುವಳಿಕೆ ಇದೆ, ಅದರ ಬಗ್ಗೆ ಮಾಹಿತಿ ನೋಡೋಣ. ಯಾವ ತಪ್ಪು ತಿಳುವಳಿಕೆ ಅಂದರೆ ಬೆಳಗ್ಗೆ ಬಿಸಿನೀರನ್ನ ಕುಡಿಯೋದು ಬಹಳ ಒಳ್ಳೆಯದು ಅನ್ನೋದ್ರ ಬಗ್ಗೆ. ಯಾರು ಕುಡಿಬೇಕು, ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ಪ್ರಿಕಾಷನರಿ ಏನೇನು ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರು ಕುಡಿದ್ಬಿಡೋದು. ಹಲ್ಲು ಉಜ್ಜೋದಿಲ್ಲ, ಬಾಯಿ ತೊಳೆಯೋದಿಲ್ಲ, ನಾಲಿಗೆ ತಿಕ್ಕೋದಿಲ್ಲ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಬಾಯಲ್ಲಿ ವಿಷಕಾರಿಯಾಗಿರೋ ಅಂಶಗಳು ಡೆಪಾಸಿಟ್ ಆಗಿರುತ್ತೆ ರಾತ್ರಿ. ಅಂದರೆ ಮಲದ್ವಾರದ ಮೂಲಕ, ಮೂಗಿನ ಮೂಲಕ, ಕಣ್ಣಿನ ಮೂಲಕ ನಮ್ಮ ಶರೀರ ಏನಾಗಿರ್ತದೆ ಅಂದರೆ ವಿಷವನ್ನು ಹೊರಗೆ ಹಾಕಲಿಕ್ಕೆ ಇಡೀ ರಾತ್ರಿ ಕೆಲಸ ಮಾಡಿರ್ತದೆ. ಅದೆಲ್ಲ ಅಲ್ಲಿ ಬಂದು ಸ್ಟಾಕ್ ಆಗಿ ಕೂತಿರ್ತದೆ. ಅದನ್ನು ಪುನಃ ನಾವು ಬೆಳಗ್ಗೆ ಎದ್ದು ಬಿಸಿನೀರು ಹಾಕಿ ಒಳಗೆ ಕಳಿಸೋದ್ರಿಂದ ಏನಾಗುತ್ತೆ, ಅದೆಲ್ಲ ಟಾಕ್ಸಿನ್ ಮತ್ತೆ ಒಳಗೆ ಹೋಗುತ್ತೆ. ಬಿಸಿನೀರಿನಲ್ಲಿ ಆ ಟಾಕ್ಸಿನ್ ಎಲ್ಲ, ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತವೆ ಅಂತ ಭಾಳ ಜನ ವಾದ ಮಾಡ್ತಾರೆ. ಸತ್ತಿರೋ ಬ್ಯಾಕ್ಟೀರಿಯಾಗಳು ಒಳಗೆ ಹೋದರೂ ಕೂಡ ಅಪಾಯ ಅಲ್ವೇನು, ಹೊಲಸೆ ಅಲ್ವಾ? ಹಾಗಾಗಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋರು ಮೊದಲು ಬಿಸಿನೀರು ಯಾರಿಗೆ ಸೂಕ್ತ ಅಂದರೆ ಕಫ ಪ್ರಕೃತಿ ಇರೋರಿಗೆ ಸೂಕ್ತ. ಅದು ಹೆಚ್ಚು ಬಿಸಿಯಾಗಿರೋ ನೀರಲ್ಲ, ಉಗುರು ಬೆಚ್ಚನೆ ನೀರು. ನಮ್ಮ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ತಿಳ್ಕೊಳ್ಳದೆ ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಏನೇನು ಹೇಳಿದ್ದನ್ನು ಕೇಳಿ ನಿಮಗೆ ಕಾಪಿರೈಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ. ಅವ್ರು ಹೇಳಿದ್ದನ್ನು ನೀವು ಮಾಡಿ ತೊಂದರೆಯನ್ನು ಅನುಭವಿಸ್ತೀರಿ. ಅದಕ್ಕಾಗಿ ನೀವೇನು ಮಾಡಬೇಕು, ಸರಿಯಾಗಿ ಶಾಸ್ತ್ರಬದ್ಧ ಮಾಹಿತಿಯನ್ನು ತಿಳ್ಕೊಬೇಕು. ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬಿಸಿಯಾದ ನೀರು ಒಳ್ಳೆಯದಲ್ಲ. ಕುದಿಸಿ ಆರಿಸಿರತಕ್ಕಂಥ ಉಗುರು ಬೆಚ್ಚನೆ ನೀರು ಸೇವನೆ ಮಾಡ್ಬೋದು, ಯಾರು ಕಫ ಪ್ರಕೃತಿ ಇರೋರು. ಇನ್ನು ಪಿತ್ತ ಪ್ರಕೃತಿ ಇರೋರು, ವಾತ ಮತ್ತು ಕಫ ಪ್ರಕೃತಿ ಇರೋರು ಕುದಿಸಿ ಆರಿಸಿರುವ ನೀರನ್ನು, ಉಗುರು ಬೆಚ್ಚನೆ ನೀರು ಕುಡಿಬೇಕು. ಯಾಕಂದರೆ ಕಫಕ್ಕೆ ಮತ್ತು ವಾತಕ್ಕೆ ಉಷ್ಣವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಪದಾರ್ಥ ಒಳ್ಳೆ ಸೂಟ್ ಆಗುತ್ತೆ. ಕುದಿಸಿ ಆರಿಸಿ ಉಗುರು ಬೆಚ್ಚಿನ ನೀರಿನಲ್ಲಿ ಉಷ್ಣವೀರ್ಯ ಸ್ವಭಾವ ಇರ್ತದೆ. ಇನ್ನು ಅದು ವಾತ ಮತ್ತು ಕಫಶಾಮಕವಾಗಿ ಕೆಲಸ ಮಾಡುತ್ತೆ. ಇನ್ನು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ತಣ್ಣೀರು ಸೇವನೆ ಮಾಡ್ಬೋದು, ಅಥವಾ ಕುದಿಸಿ ಪೂರ್ತಿ ತಣ್ಣಗಾಗಿರೋ ನೀರನ್ನು ಸೇವನೆ ಮಾಡ್ಬೋದು. ಅದು ಪಿತ್ತಶಾಮಕವಾಗಿ ಕೆಲಸ ಮಾಡುತ್ತೆ. ಹೀಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಬೇಕು ಅಂಥೇಳಿ ಎಲ್ಲರಿಗೂ ಅದು ಸೂಟ್ ಆಗೋದಿಲ್ಲ. ಪಿತ್ತ ಪ್ರಕೃತಿ ಏನಾದರೂ ಬಿಸಿನೀರು ಕುಡಿದ್ರೆ, ಅದರಲ್ಲಿ ಬಿಸಿಯಾಗಿರೋದು ಕುಡಿದ್ರೆ ಇನ್ನಷ್ಟು ಪಿತ್ತ ವಿಕಾರಗಳಾಗಿ ಅವ್ರಿಗೆ ಸುಮಾರು 60ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಹಾರ್ಟು, ಬ್ರೈನು ಇವೆಲ್ಲ ಬ್ಲಾಕ್ ಆಗೋದು ಇನ್ಫ್ಲಮೇಷನಿಂದಾನೆ. ಜಾಯಿಂಟ್ಸಲ್ಲಿ ಎಲ್ಲ ಊತ ಬರೋದು, ಇವೆಲ್ಲ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತಾರೆ. ವೆರಿಕೋಸ್ ವೇನ್ ಬರೋದು, ಪಿತ್ತಕೋಶದ ಕಲ್ಲು, ಗರ್ಭಕೋಶದಲ್ಲಿ PCOD, PCOS, ಬಲ್ಕಿ ಯೂಟ್ರಸ್, ಫೈಬ್ರಾಯ್ಡ್ಸ್, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇವೆಲ್ಲ ಬರೋದು. ಇವೆಲ್ಲ ಇನ್ಫ್ಲಮೇಷನ್. ಚರ್ಮದಲ್ಲಿ ಕಜ್ಜಿ, ಹುಳುಕಡ್ಡಿ, ತುರಿಕೆ, ಗ್ಯಾಂಗ್ರೀನು ಇಂಥವೆಲ್ಲ ಬರೋದೆಲ್ಲ ಇನ್ಫ್ಲಮೇಷನಿಂದಾನೆ. ಇಂಥವೆಲ್ಲ ಹಲವಾರು ಎಣಿಕೆಗೆ ಸಿಗದಷ್ಟು ನಿಲುಕದಷ್ಟು ಭಯಾನಕ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಬೆಳಗ್ಗೆದ್ದು ಪಿತ್ತ ಪ್ರಕೃತಿಯವರು ಬಿಸಿನೀರು ಕುಡಿಯೋದು ಮುಖ್ಯ ಕಾರಣ. ಅದಕ್ಕೆ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರ ವಿಹಾರವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಯಾವ ಪ್ರಕೃತಿಗೆ ಏನು ಸೂಟ್ ಆಗುತ್ತೆ ಅದನ್ನೇ. ವಾತ ಮತ್ತು ಕಫ ಪ್ರಕೃತಿ ಇರೋರು ಬಿಸಿನೀರಿಗೆ ಓಕೆ, ಪಿತ್ತ ಪ್ರಕೃತಿ ಇರೋರು ತಣ್ಣೀರೇ ಕುಡಿಬೇಕು. ಹೀಗೆ ಬೆಳಗಿನ ಜಾವದಲ್ಲಿ ಬಿಸಿನೀರು ಕುಡಿಯೋದ್ರಿಂದ ಹಿಂಗಾಗುತ್ತೆ ಅನ್ನೋ ಮಿತ್ಸು, ತಪ್ಪು ತಿಳುವಳಿಕೆಗಳನ್ನ ನೀವು ಸರಿಯಾಗಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಬೆಳಗ್ಗೆ ಎದ್ದು ನೀರು ಕುಡಿಯೋ ಸಂದರ್ಭದಲ್ಲಿ ನಾವು ನಿಂತು ನೀರು ಕುಡಿಬಾರ್ದು. ಯಾವಾಗಲೇ ಆಗಲಿ ನೀರು ಕುಡಿಯೋದು ನಿಂತಾಗಬಾರ್ದು. ಅದರಿಂದ ಹಾರ್ಟು, ಕಿಡ್ನಿ, ಗಂಟಲು ಇವಕ್ಕೆಲ್ಲ ಒತ್ತಡ ಆಗುತ್ತೆ, ಬ್ರೈನ್ಗೂ ಕೂಡ ಸಮಸ್ಯೆ ಆಗುತ್ತೆ. ಕೂತ್ಕೊಂಡೇ ನೀರು ಕುಡಿಬೇಕು. ಅದು ಬೆಳಗ್ಗೆ ನೀರು ಕುಡಿಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಹೊಟ್ಟೆ ಸ್ವಚ್ಛ ಆಗಬೇಕು ಅಂತ. ಅದಕ್ಕಾಗಿ ಮಲಾಸನದಲ್ಲಿ ಕೂತ್ಕೊಂಡು ನೀರು ಕುಡಿಬೇಕು. ಮಲಾಸನದಲ್ಲಿ ಕೂತ್ಕೊಂಡು ಆ ಉಗುರು ಬೆಚ್ಚಿನ ನೀರು ಅಥವಾ ತಣ್ಣೀರನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಮಲಬದ್ಧತೆಯ ಸಮಸ್ಯೆ ದೂರ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ನೆನಪಿರಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಲ್ಲು, ನಾಲಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಬಾಯೆಲ್ಲ ಸ್ವಚ್ಛ ಮಾಡಿಕೊಂಡು ತದನಂತರದಲ್ಲಿ ನೀರು ಕುಡಿಯೋದು ಒಳ್ಳೆಯದು. ಇದನ್ನು ಉಷಾ ಪಾನ ಅಂತ ಕರೀತಾರೆ. ಉಷಾ ಅಂದರೆ ನೀರು, ಪಾನ ಅಂದರೆ ಕುಡಿಯೋದು. ಹೀಗೆ ನೀರನ್ನು ಈ ರೀತಿಯಾಗಿ ಬಳಕೆ ಮಾಡಬೇಕು ಬೆಳಗಿನ ಸಂದರ್ಭದಲ್ಲಿ ಅಂತ ಹೇಳ್ತಾ, ಅದರಲ್ಲಿ ಸ್ವಲ್ಪ ಸೈಂಧವ ಲವಣ ಹಾಕಿ ಸೇವನೆ ಮಾಡ್ಬೋದು, ಜೀರ್ಣಶಕ್ತಿಗೆ ಒಳ್ಳೆಯದು.
ನಿಂಬೆಹಣ್ಣಿನ ರಸ ಹಾಕಿ ಸೇವನೆ ಮಾಡ್ಬೋದು, ಅದು ಕೂಡ ಒಳ್ಳೆಯದು. ಆಮೇಲೆ ಬೆಳಗ್ಗೆ ಬಿಸಿ ಬಿಸಿ ನೀರಲ್ಲಿ ಜೇನು ಮತ್ತು ನಿಂಬೆ ರಸ ಹಾಕಿ ಸೇವನೆ ಮಾಡ್ತಾರೆ, ಅದಂತೂ ಅತ್ಯಂತ ವಿಷ. ಯಾವುದೇ ಕಾರಣಕ್ಕೂ ಜೇನನ್ನು ಬಿಸಿ ಮಾಡಬಾರ್ದು, ಅದು ವಿರುದ್ಧ ಆಗುತ್ತೆ. ಬಿಸಿ ಆದರೆ ಬಿಸಿ ಪದಾರ್ಥದಲ್ಲಿ ಜೇನು ಹಾಕಿದರೆ ಭಯಾನಕ ರೋಗಗಳಿಗೆ ಅದು ಕಾರಣ ಆಗುತ್ತೆ, ಅದನ್ನು ಮಾಡಬೇಡಿ. ಜೇನನ್ನು ಸೇವನೆ ಮಾಡೋರು ಬೆಳಗ್ಗೆ ಬಿಸಿನೀರಲ್ಲಿ ಸೇವನೆ ಮಾಡೋದಿದ್ದರೆ ಇವತ್ತೇ ನಿಲ್ಲಿಸಿ, ಅದನ್ನು ತಣ್ಣೀರಿನಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಜೇನನ್ನು ಹಾಕಿ ಸೇವನೆ ಮಾಡ್ಬೋದು. ಹೀಗೆ ಬೆಳಗ್ಗೆ ಎದ್ದು ನೀರು ಕುಡಿಯೋದ್ರಲ್ಲಿ ನೀವು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಬಳಕೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರದಲ್ಲಿ ಭಾಗವಹಿಸಿ ಇಂಥ ಆರೋಗ್ಯದ ವಿಚಾರಗಳನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.